ನಾಳೆ ನಾವೇನು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ, ಅದರ ಪೂರ್ವಭಾವಿಯಾಗಿ ಒಂದು ಜನಗಳಿಗೆಲ್ಲ ವಿಚಾರ ಮುಟ್ಟಿಸೋಕ್ಕೋಸ್ಕರ ಇವತ್ತು ಎಲ್ಲ ಮಾಧ್ಯಮದ ಮುಂದೆ ನಾವು ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ, ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ನಡೀತಾ ಇದೆ, SRI. ಅದರ ಪ್ರಯುಕ್ತ ನಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಅರಿವು ಮೂಡಿಸಲು ನಾಳೆ ಒಂದು ಪಕ್ಷ ಕಾರ್ಯಾಗಾರವನ್ನು ನಾವು ಶಿಶಿರ ಹೋಮ್ ಸ್ಟೇ ಕೂಡ್ಲೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ನಮ್ಮ ರಾಜ್ಯ ಘಟಕದ JDS ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ನಮ್ಮ ಚನ್ನಪಟ್ಟಣದ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ನಾಳೆ 11 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅಲ್ಲಿಗೆ ಎಲ್ಲ ನಮ್ಮ ಈಗೇನಾಗಿದೆ ನಾವು ಅಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ತಾಲೂಕು ಮಟ್ಟದಲ್ಲಿ, ಎಲ್ಲ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಪ್ರತಿ ಜಿಲ್ಲಾ ಪಂಚಾಯತಿಗೂ ಕೂಡ ಒಂದು ಮಾತೃ ಘಟಕ, ಮತ್ತೆ ಒಂದು ಯುವ ಘಟಕ, ಮತ್ತೆ ರೈತ ಘಟಕ, ಮಹಿಳಾ ಘಟಕ, SC ST ಘಟಕ, ಮತ್ತೆ OBC ಹಿಂದುಳಿದ ವರ್ಗ ಘಟಕ ಅಂತೇಳಿ 6 ಘಟಕಗಳನ್ನ ಮಾಡಿ 6 ಘಟಕವೂ ಕೂಡ ನಾವು ಪ್ರತಿ ಘಟಕಕ್ಕೆ 15 ಜನದಂತೆ ಒಂದು ಪದಾಧಿಕಾರಿಗಳನ್ನ ಲಿಸ್ಟ್ ರೆಡಿ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಪದಗ್ರಹಣ ಕಾರ್ಯಕ್ರಮವನ್ನ ನಾಳೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಆದೇಶ ಪತ್ರವನ್ನ ಕೊಟ್ಟು ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾಳೆ ಮಾಡ್ತಾ ಇದ್ದೀವಿ. ಏನಪ್ಪ ಇಷ್ಟೊಂದು ಆತಂಕರು ಮಾಡ್ತಾ ಇದ್ದೀವಿ ಅಂತಂದ್ರೆ, ಮುಂದಿನ ದಿವಸದಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಬೇಕು. ಮುಂದೆ ಏನೇನು 2 ವರ್ಷದಲ್ಲಿ ನಮ್ಗೆ ಇಲ್ಲಿ ಬರ್ತಕ್ಕಂಥ 2028ಕ್ಕೆ ತಾಲೂಕು MLA ಎಲೆಕ್ಷನ್ ಬರ್ತಾ ಇದೆ ರಾಜ್ಯದ. ಆ MLA ಎಲೆಕ್ಷನ್ಗೆ ಏನಿವತ್ತು ನಾವು ಅಲ್ಲಿ ಅನೌನ್ಸ್ ಆಗಿದೆ, ನಿಮಗೆಲ್ಲ ಗೊತ್ತಿರಬೇಕು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ NDA ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ HD ಕುಮಾರಸ್ವಾಮಿ ಅವರು ಸ್ಪರ್ಧಿಸುವುದು ಗ್ಯಾರಂಟಿ ಆಗಿದೆ. ಅವ್ರನ್ನ ಗೆಲ್ಲಿಸಲೇಬೇಕು, ಇಲ್ಲಿಂದ ಗೆಲ್ಲಿಸಿ ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಇಡೀ ಚನ್ನಪಟ್ಟಣದ JDS ಸಮೂಹ, BJP ಸಮೂಹ ಎಲ್ಲ ಸೇರಿ ನಾವು ಇವತ್ತು ಒಂದು ನಿರ್ಧಾರವನ್ನು ಮಾಡಬೇಕು. ಅದರಿಂದ ಎಲ್ಲಾ ಕಾರ್ಯಕರ್ತರನ್ನ ಎಚ್ಚರಿಸೋಕ್ಕೋಸ್ಕರ ನಾವು ನಾಳೆ ಈ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಆ ಕಾರ್ಯಾಗಾರನ ಎಲ್ಲರೂ ಕೂಡ ಚನ್ನಪಟ್ಟಣ ತಾಲೂಕಿನ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಅದನ್ನ ಯಶಸ್ವಿ ಮಾಡಿ ನಮ್ಮ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅದಕ್ಕೆ ಒಳ್ಳೆಯದಾಗೆಲ್ಲ ಹಾರೈಸಬೇಕು ಅಂತ ನಾನು ಈ ಪತ್ರಿಕಾ ಮುಖಾಂತರ ಎಲ್ಲ ಚನ್ನಪಟ್ಟಣ ಕಾರ್ಯಕರ್ತರನ್ನ ವಿನಂತಿಸಿಕೊಳ್ತಾ ಇದ್ದೀನಿ.